ಒಂದು ಮುಖ್ಯವಾದ ಸಂಗತಿ ನಮ್ಮ ಜೀವಿತದಲ್ಲಿ ನಾವು ತಿಳಿದುಕೊಳ್ಳಬೇಕು. ಒಬ್ಬ ಮನುಷ್ಯ, ಈ ಲೋಕದಲ್ಲಿ ಹುಟ್ಟಿದ ಒಬ್ಬ ಮನುಷ್ಯನ ಒಂದು ಅದ್ಭುತವಾದ ಅಥವಾ ಆಶೀರ್ವಾದಕ್ಕೆ ಸಂಬಂಧಪಟ್ಟ ಸಂಗತಿ ಯಾವುದೆಂಬುದಾಗಿ ಕೆಲವರಿಗೆ ಕೇಳಿದರೆ ಕೆಲವರು ಹೇಳ್ಬೋದು, ನಾನು ಇಂಗ್ಲೆಂಡ್ ರಾಣಿಯ ಅರಮನೆ ಹುಟ್ಟಿದ್ರೆ ಅದೇ ನನಗೆ ದೊಡ್ಡ ಆಶೀರ್ವಾದ ಆಗಿತ್ತು, ಟ್ರಂಪ್ ಮನೆಯಲ್ಲಿ ಹುಟ್ಟಿದ್ರೆ ಆಶೀರ್ವಾದ ಆಗ್ತಿತ್ತು, ಅದಾನಿ ಅಂಬಾನಿ ಮನೆಯಲ್ಲಿ ಹುಟ್ಟಿದ್ರೆ ಅದು ಆಶೀರ್ವಾದ ಆಗ್ತಾ ಇತ್ತು, ಅಥವಾ ರಾಷ್ಟ್ರಾಧ್ಯಕ್ಷನೋ ಪ್ರಧಾನಮಂತ್ರಿಯೋ ಅಥವಾ ಯಾವುದೋ ದೊಡ್ಡ ಹುದ್ದೆಯಲ್ಲಿ ಇದ್ದಿದ್ರೆ ಅದೇ ನನ್ನ ಸೌಭಾಗ್ಯ ಇರ್ತಿತ್ತು ಎಂಬುದು ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಅವರು ತಮ್ಮ ಒಂದು ಆಲೋಚನೆ ಹೇಳಬಹುದು. ಆದರೆ ನಾನು ನಿಮಗೆ ಇವತ್ತು ಹೇಳುವಂಥದ್ದು, ಒಬ್ಬ ಮನುಷ್ಯ ಹುಟ್ಟಿದಂಥ ಲೋಕದ ಹುಟ್ಟಿದಂಥ ಒಬ್ಬ ಮನುಷ್ಯನ ಒಂದು ಆಶೀರ್ವಾದ, ಎಲ್ಲ ಆಶೀರ್ವಾದ, ಒಂದು ದೊಡ್ಡ ಆಶೀರ್ವಾದ ಅಂದರೆ ಪುನಃ ಹುಟ್ಟುವುದು, ಹೊಸದಾಗಿ ಹುಟ್ಟುವುದು, ಅಥವಾ ಆತ್ಮ ರಕ್ಷಣೆ ಹೊಂದಿಕೊಳ್ಳುವಂಥದ್ದು, ಅಥವಾ ನಿತ್ಯ ಜೀವವನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ಪಡೆದುಕೊಳ್ಳುವಂಥದ್ದು. ಅದಕ್ಕಿಂತ ದೊಡ್ಡ ಆಶೀರ್ವಾದ ಈ ಲೋಕದಲ್ಲಿ ಇಲ್ಲ. ಅದಕ್ಕೆ ಯೇಸು ಒಂದು ಮಾತನ್ನು ಹೇಳಿದ, ಮತ್ತಾಯನ ಸುವಾರ್ತೆ 16:26 ವಾಕ್ಯ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 16:26 ಅಲ್ಲಿ ನಾವು ಓದ್ತೇವೆ, ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದನೆ ಮಾಡಿ ತನ್ನ ಆತ್ಮವನ್ನು ನಾಶ ಮಾಡಿಕೊಳ್ಳುವುದಾದರೆ ಏನು ಪ್ರಯೋಜನ ಎಂಬುದಾಗಿ. ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ, ಒಬ್ಬ ಮನುಷ್ಯನು ಇಡೀ ಲೋಕ ಸಂಪಾದನೆ ಮಾಡಬಹುದು, ಗಿನ್ನಿಸ್ ಬುಕ್ಕಲ್ಲಿ, ಲಿಮ್ಕಾ ಬುಕ್ಕಲ್ಲಿ ಹೆಸರು ಗಿಟ್ಟಿಸಿಕೊಳ್ಳಬಹುದು, ದೊಡ್ಡ ದೊಡ್ಡ ಒಲಿಂಪಿಕ್ಕಲ್ಲಿ ದೊಡ್ಡ ಪದಕ ಪಡ್ಕೊಳ್ಬಹುದು, ಸಾಧನೆ ಮಾಡಬಹುದು, ಅಥವಾ ಬಿಲಿಯಗಟ್ಟಲೆ ಹಣ ಸಂಪಾದನೆ ಮಾಡಬಹುದು, ಎಲ್ಲ ಮಾಡಬಹುದು. ಅದೇ ತನ್ನ ಆತ್ಮ ನಷ್ಟಪಡಿಸಿಕೊಳ್ಳುವುದಾದರೆ ಎಲ್ಲವನ್ನು ಈ ಲೋಕದಲ್ಲಿ ಬಿಟ್ಟು ಹೋಗಬೇಕು. ಇದಕ್ಕಿಂತ ಮುಂಚೆ ಈ ಲೋಕದಿದ್ದವರೆಲ್ಲರೂ ಈ ಲೋಕದಲ್ಲಿ ಏನೆಲ್ಲ ಸಂಪಾದನೆ ಮಾಡಿದಾರೋ ಅವೆಲ್ಲವನ್ನು ಬಿಟ್ಟು ಹೋದರು.